ಸರ್, ಇವತ್ತು ನಮ್ಮದು 22ನೇ ಗ್ರ್ಯಾಜುಯೇಷನ್ ಡೇ ನಾವು ಸಮಾರಂಭ ಆಚರಿಸ್ಕೊಂಡಿದ್ದೀವಿ. ಅದರಲ್ಲಿ ಸುಮಾರು 168 ಮಕ್ಕಳಿಗೆ ಇವತ್ತು ಗ್ರ್ಯಾಜುಯೇಷನ್ ಡೇ ಪ್ರೋಗ್ರಾಮಲ್ಲಿ ಅವ್ರಿಗೆ ಗ್ರ್ಯಾಜುಯೇಟ್ ಆಗಿದ್ದಾರೆ. ಕಾಲೇಜ್ ಚೆನ್ನಾಗಿದೆ, ಫ್ಯಾಕಲ್ಟಿ ಸಪೋರ್ಟ್ ಚೆನ್ನಾಗಿ ಮಾಡ್ತಾರೆ, ಆಮೇಲೆ ಪ್ರಿನ್ಸಿಪಲ್ ಸಪೋರ್ಟ್ ಚೆನ್ನಾಗಿದೆ, ಸ್ಪೋರ್ಟ್ಸ್ ಕಮಿಟಿ ಚೆನ್ನಾಗಿದೆ, ಓವರಾಲ್ ಸಪೋರ್ಟ್ ಚೆನ್ನಾಗಿ ಮಾಡ್ತಾರೆ. ಸೊ ಓವರಾಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಯು ಕ್ಯಾನ್ ಪ್ರಿಫರ್ ದಿಸ್ ಇನ್ಸ್ಟಿಟ್ಯೂಷನ್. Feels surreal being standing here and graduating in this college because when I came to this college I never expected it to turn out to be like this. This college gave me so many opportunities. Like I was a student coordinator for a communication club, due to which I can stand here and speak for myself or speak in front of a camera or in front of people. It gave not only me but even for other students, it gave so many opportunities. Our principal sir as well supported with my CA exams. Since I'm pursuing CA, he allowed me for the preparation so that I can focus on college and as well as my CA exams, which was very useful for me. ಸರ್, ಕಾಲೇಜು ನನ್ನ ಮಗಳೇ ಸೆಲೆಕ್ಷನ್ ಮಾಡ್ಕೊಂಡಿದ್ದೆ. ನಾನು ಮೋಸ್ಟ್ ಕಾಲೇಜ್ ಅಂದ್ಬಿಟ್ಟು ಒಂದು 2-3 ಕಾಲೇಜು ನೋಡಿದೆ ಸೇರಿಸ್ಬೇಕಾರೆ. RV ಕಾಲೇಜು ಬೇರೆ ಬೇರೆ ಅವೆಲ್ಲ ತುಂಬ ದುಬಾರಿ ಇತ್ತು ಸರ್. ಬಟ್ ನಮಗೆ ಬಂದು ನೋಡಿದು ನನ್ನ ಮಗಳಿಗೆ ಕಾಲೇಜ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಬಟ್ ಕಾಲೇಜೂ ತುಂಬ ಚೆನ್ನಾಗಿದೆ ಸರ್. ಎಜುಕೇಷನ್ ಬಗ್ಗೆ ಎಲ್ಲ ತುಂಬ ಖುಷಿ ಆಯಿತು. ನಮಗೆ ಪ್ರಿನ್ಸಿಪಲ್ ಆಗಲಿ, ವೈಸ್ ಪ್ರಿನ್ಸಿಪಲ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಮತ್ತು ಸ್ಪೋರ್ಟ್ಸ್ ಮತ್ತು ನಾರಾಯಣ್ ಸರ್ ಅಂತ ಇದ್ದಾರೆ, PT ಸರ್, ತುಂಬ ಅದ್ಭುತವಾಗಿ ಸಪೋರ್ಟ್ ಮಾಡಿದರು. ನನ್ನ ಮಗಳೊಬ್ಬಳು ನ್ಯಾಷನಲ್ಸ್ ಕರಾಟೆ ಪಟ್ಟ ಸರ್. ಅವರು ಈ ಸರಿ ಒಂದು ಸರಿ ಗೋಲ್ಡ್ ಮೆಡಲ್ ಆಯಿತು, ಒಂದು ಸರಿ ಸಿಲ್ವರ್ ಮೆಡಲ್ ಆಯಿತು. ಅವೆರಡಕ್ಕೂ ಸಹ ನಾರಾಯಣ ಸರ್ನೇ ಕಾರಣ. ಒಂದು ಸರಿ ನಾನು ಮಾಡಲ್ಲ ಅಂತ ಇದ್ನು, ಆದ್ರೂ ಸಹ ಅವರು ನಾರಾಯಣ ಸರ್ ಸಪೋರ್ಟ್ ಮಾಡಿಬಿಟ್ಟು ಇಲ್ಲ ಸರ್ ನಾನು ಇರ್ತೀನಿ ಜೊತೆಗೆ ಅಂತ ಅಂದ್ಬಿಟ್ಟು ಇದು ಮಾಡಿದರು. ಅದು ಕಾಲೇಜ್ದು ಅದೊಂದು ನಾರಾಯಣ ಸರ್ ಬಗ್ಗೆ ನನಗೆ ಹೆಮ್ಮೆ ಇತ್ತು. ಸರ್ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ತಬ್ರೀಸ್ ಪಾಷಾ, ಪ್ರಿನ್ಸಿಪಲ್ ಮತ್ತು ಡೈರೆಕ್ಟರ್ ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಆ್ಯಂಡ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಸರ್, ಇವತ್ತು ನಮ್ಮದು 22ನೇ ಗ್ರ್ಯಾಜುಯೇಷನ್ ಡೇ ನಾವು ಸಮಾರಂಭ ಆಚರಿಸ್ಕೊಂಡಿದ್ದೀವಿ. ಅದರಲ್ಲಿ ಸುಮಾರು 168 ಮಕ್ಕಳಿಗೆ ಇವತ್ತು ಗ್ರ್ಯಾಜುಯೇಷನ್ ಡೇ ಪ್ರೋಗ್ರಾಮಲ್ಲಿ ಅವ್ರಿಗೆ ಗ್ರ್ಯಾಜುಯೇಟ್ ಆಗಿದ್ದಾರೆ. ಇವತ್ತು ಮುಖ್ಯವಾಗಿ ಏನು ಅಂದರೆ ಮುಖ್ಯಗೆ ಶ್ರೀ ಶೇಖ್ ಲತೀಫ್ ಸರ್ ಅವರು ರಿಜಿಸ್ಟ್ರಾರ್ ಬ್ಯಾಂಗ್ಳೂರು ಯೂನಿವರ್ಸಿಟಿಯವ್ರು ಬಂದಿದ್ದರು. ಅವ್ರು ಬಂದು ಮಕ್ಕಳಿಗೆ ತುಂಬ ಒಳ್ಳೆ ರೀತಿಯಲ್ಲಿ ಅವರು ಯಾವ ಥರ ಕೆರಿಯರ್ನ ಮಾಡ್ಕೋಬೇಕು, ಯಾವ್ಯಾವ ಆಪ್ಷನ್ಸ್ ಇದೆ ಅದ್ರ ಬಗ್ಗೆ ತುಂಬ ವಿಸ್ತಾರವಾಗಿ ಮಕ್ಕಳಿಗೆ ಜೊತೆ ಚರ್ಚೆ ಮಾಡಿ ಅವ್ರಿಗೊಂಥರ ದಾರಿದೀಪ ತೋರಿಸಿದ್ದಾರೆ. ಸೊ ಅದರಿಂದ ನನ್ನ ಕಡೆಯಿಂದನೂ ಮಕ್ಕಳಿಗೇನು ನಾನು ಬಯಸ್ತೀನಿ ಅಂದರೆ, ಜಗತ್ತು ತುಂಬ ದೊಡ್ಡದು, ಚಾಲೆಂಜಸ್ ತುಂಬ ಇರುತ್ತೆ. ಸೊ ಆಪರ್ಚುನಿಟೀಸ್ ತುಂಬ ಜಾಸ್ತಿ ಇದೆ, ಆಪ್ಷನ್ಸು ತುಂಬ ಜಾಸ್ತಿ ಇದೆ. ಡಿಸಿಷನ್ಸ್ ತೊಗೊಳ್ಳೋದು ನೀವು ಅದು ತುಂಬ ಮುಖ್ಯವಾದದ್ದು. ಡಿಸಿಷನ್ಸ್ ತೊಗೊಳ್ಳುವಾಗ ಸ್ವಲ್ಪ ಅದ್ರ ಬಗ್ಗೆ ವಿಚಾರ ಮಾಡಿ ಅರ್ಥ ಮಾಡಿಕೊಂಡು ಒಳ್ಳೆ ಡಿಸಿಷನ್ಸ್ ತೊಗೊಂಡು ನಿಮ್ಮ ಜೀವನನ ತುಂಬ ಒಳ್ಳೆ ರೀತಿಯಲ್ಲಿ ನೀವು ಆಚರಿಸ್ಬೇಕು ಅಂತ ನನ್ನ ಬಯಕೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಾನು ಪಾಂಡುರಂಗಪ್ಪ ಎಚ್ ಅಂತ, ಐ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಫಾರ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಸ್ಪೆಷಲಿ ಗ್ರ್ಯಾಜುಯೇಷನ್ ಡೇ ಇದೊಂದು ಕನಸು ಮಕ್ಕಳಿಗೆ. ಈ ಗ್ರ್ಯಾಜುಯೇಟ್ಸ್ಗೆ ಈ ಕನಸನ್ನು ಬೇರೆ ಯಾವ ಪ್ರೋಗ್ರಾಮಲ್ಲೂ ನಾನು ಇಷ್ಟಂತ ನೋಡಿಲ್ಲ. ಇವತ್ತು ತುಂಬ ನಮ್ಮ ಸ್ಟೂಡೆಂಟ್ಸ್ ಬಂದು ಭಾಗವಹಿಸಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ದಟ್ ಇನ್ಸ್ಪಿರೇಷನ್, ಮೋಟಿವೇಶನ್ ನಾವೇನು ಕೊಟ್ಟಿದ್ದೀವಿ, ಮುಂದೆ ಅವರು ಏನೇನು ಮಾಡಬೇಕು ಅದು ನಮ್ಮ ಚೀಫ್ ಗೆಸ್ಟ್ ಕೂಡ ತುಂಬ ವಿಷಯಗಳನ್ನು ಹೇಳಿದ್ರು ಅವ್ರಿಗೆ. ಅಂದರೆ ಕೆಲವು ಕೋರ್ಸ್ಗಳ ಬಗ್ಗೆ, ಕೆಲವು ಪ್ರೋಗ್ರಾಮ್ಗಳ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ. ಆ ಥರ ಪ್ರೋಗ್ರಾಮ್ಸನ್ನು ಕೂಡ ಅವರು ಹೈಲೈಟ್ ಮಾಡಿ ಹೇಳಿದ್ರು. BBAಗಾಗಲಿ, BComಗಾಗಲಿ. ನಾನು ಕೂಡ MCSE ಅಥವಾ CCNA ಕೂಡ ನಮ್ಮ BCA ಸ್ಟೂಡೆಂಟ್ಸ್ಗೆ ಕೆಲವನ್ನ ಹೇಳಿದ್ವಿ. ಅಂದರೆ ಬರೀ ನಾವು ಯೂನಿವರ್ಸಿಟಿ ಕರಿಕ್ಯುಲಮ್ ಅಷ್ಟೇ ಸಾಲದು. ಈಗ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ದೇ ಸಪೋಸ್ ಟು ಗೋ ವಿತ್ ಅದರ್ ಅಡಿಷ್ನಲ್ ಕೋರ್ಸಸ್ ದಟ್ ಈಸ್ ಇಂಡಸ್ಟ್ರಿ ರಿಲೇಟೆಡ್. ಅದಕ್ಕೂ ಕೂಡ ಅವರು ಅದ್ರ ಬಗ್ಗೆ ತುಂಬ ಅದು 1 hour ಸ್ಪೀಚಲ್ಲಿ ದೇ ಗಾಟ್ ಲಾಟ್ ಆಫ್ ಇನ್ಫಾರ್ಮೇಷನ್. ಅದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಸಿಕ್ಕಿದೆ. ಈಗ ನಾನು ಹೋಗುವಾಗ ಕೂಡ ಸಮ್ ಸ್ಟೂಡೆಂಟ್ಸ್ ಕೇಳಿದಾಗ ದೇ ಟೋಲ್ಡ್ ಮಿ ದಟ್, ಇದನ್ನೇ ಹೇಳಿದ್ರು ಸರ್, ಸ್ವಲ್ಪ ವಿಷಯ ಗೊತ್ತಾಯ್ತು. ನಾವು ದೇ ಸ್ಟಾರ್ಟೆಡ್ ಥಿಂಕಿಂಗ್ ಅಬೌಟ್ ಇಟ್. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಇವತ್ತು ನಾವು 3 ಪ್ರೋಗ್ರಾಮ್ ನಮ್ಮ ಡಾನ್ ಬಾಸ್ಕೋ ಕಾಲೇಜಲ್ಲಿರೋದು UG ಪ್ರೋಗ್ರಾಮ್ಸ್. ಅದು ಬಂದು BCom, BBA ಮತ್ತು BCA. ಸೊ BComಯಿಂದ 86 ಸ್ಟೂಡೆಂಟ್ಸ್, BBA ಇಂದ 58 ಸ್ಟೂಡೆಂಟ್ಸು, ಆಮೇಲೆ BComಯಿಂದ 53 ಸ್ಟೂಡೆಂಟ್ಸ್.
ಸೊ ಇವತ್ತು ಇವರೆಲ್ಲರೂ ಗ್ರ್ಯಾಜುಯೇಟ್ ಆಗಿದ್ದಾರೆ. ಸೊ ಇವ್ರಿಗೆ ಬರೋ ಜಾಬ್ಸ್ ಯಾವ ಥರ ಅಂದರೆ ಇವಾಗ ಸುಮಾರು CA ಆಗಿರಲಿ, CS ಆಗಿರಲಿ, CMA ಆಗಿರಲಿ, ಹೊಸ ಪ್ರೋಗ್ರಾಮ್ ಬಂದಿರೋದು ಅದು ತುಂಬ ಒಳ್ಳೆಯದಾಗುತ್ತೆ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್. ಇವತ್ತೇ ಬಂದಿರೋರು ಅತಿಥಿಯಾಗಿ ಅವ್ರು ಮಾಡಿರೋದು BCom, ಅದರಲ್ಲೂ ಗೋಲ್ಡ್ ಮೆಡಲಿಸ್ಟ್, ಮತ್ತು ಮಾಡಿರೋದು MBA, ಅದರಲ್ಲೂ ಗೋಲ್ಡ್ ಮೆಡಲಿಸ್ಟ್. ಹಾಗಾಗಿ ಅವರು ಪರ್ಟಿಕ್ಯುಲರ್ ಕೋರ್ಸಸ್ ಪ್ರೋಗ್ರಾಮ್ಸ್ ಮಾಡಿ ಅವರು KS ಆಫೀಸರ್ ಆಗಿದ್ದಾರೆ. ಸೊ ಅವರು CS ಆಗಿ ಫಸ್ಟ್ ಜಾಬೇ CS ತಗೊಂಡಿದ್ದಾರೆ. ಸೊ ಅವರೇ ಒಂದು ಎಕ್ಸಾಂಪಲ್ ಆಗಿ ಮಕ್ಕಳಿಗೆ ಇನ್ನು ಯಾವ ರೀತಿ ಅವರು ಪರ್ಟಿಕ್ಯುಲರ್ ಜಾಬ್ಸಲ್ಲಿ ಅವರು ನೋಡಬೇಕು, ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ತುಂಬ ಆಪ್ಷನ್ಸ್ ಇದೆ ಅವ್ರಿಗೆ. MBA ಮಾಡ್ಬೋದು, MCom ಮಾಡ್ಬೋದು, MFA ಮಾಡ್ಬೋದು, CA ಮಾಡ್ಬೋದು, CS ಮಾಡ್ಬೋದು, CMA ಇದೆ, ತುಂಬ ಜಾಸ್ತಿ ಅವ್ರಿಗೆ ಆಪ್ಷನ್ಸ್ ಇದೆ. ಬಟ್ ಏನೆಂದರೆ ಅವರು ಪರ್ಟಿಕ್ಯುಲರ್ ಸ್ಟ್ರೆಂತ್ಸ್ ಏನಿದೆ ಅದನ್ನು ಐಡೆಂಟಿಫೈ ಮಾಡಿ ಅವರು ಮುಂದೆ ಬರೋ ಜೀವನದಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಸ್ಪೋರ್ಟ್ಸಲ್ಲಿ ಸುಮಾರು 18 ಗೋಲ್ಡ್, ಈ ಒಂದು ವರ್ಷದಲ್ಲಿ 18 ಗೋಲ್ಡ್, 20 ಸಿಲ್ವರ್ ಮತ್ತು 20 ಮೇಲೆ ನಾವು ಬ್ರೌನ್ಸ್ ತಗೊಂಡಿದ್ದೀವಿ. 50 ಮೇಲೆ ನಾವು ನಮ್ಮ ಮಕ್ಕಳು ಸ್ಟೂಡೆಂಟ್ಸ್ ಎಲ್ಲ ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸಲ್ಲಿ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದಾರೆ. ಸೊ ಅದರಿಂದ ಈ ಸಪೋರ್ಟ್ ಮ್ಯಾನೇಜ್ಮೆಂಟ್ ಅವ್ರ ಕಡೆಯಿಂದ ಇದೆ ಅಂತ ಮಾತ್ರ ಇಷ್ಟೆಲ್ಲ ಸಾಧನೆ ಮಾಡೋಕ್ಕಾಗಿರೋದು. ಸೊ ಇವತ್ತು ನನ್ನ ಕಡೆಯಿಂದ ಎಲ್ಲ ಸ್ಟೂಡೆಂಟ್ಸ್ಗೆ ಕಂಗ್ರ್ಯಾಚುಲೇಷನ್ಸ್ ಮತ್ತು ಗ್ರ್ಯಾಜುಯೇಷನ್ ಡೇ ಅವ್ರು ಬಂದಿರೋದ್ರಲ್ಲಿ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.